ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಅಕ್ಕ, ನಂದನ್ನವ್ರಿಗೆ ಎಲ್ಲ ವಿಷಯನೂ ಹೇಳ್ಬೇಡ ಕಣೆ. ನೀನು ಅವ್ರಿಗೆ ಡ್ಯಾನ್ಸ್ಗೆ ಹೋಗಿರೋ ವಿಷಯ ಗೊತ್ತು ಅಂತಂದೆ ಅಲ್ವಾ? ಹಂಗಿದ್ರೆ ನೀನು ಬರೋ ಗಂಟೆ ನಾನು ಗೂಂಗಟ್ಟು ಹಾಕೊಂಡಿದ್ದು ಅಷ್ಟೇ ಅಂತ ಹೇಳಿ ಮ್ಯಾನೇಜ್ ಮಾಡೆ. ಅವ್ರಿಗೂ ಎಲ್ಲ ವಿಷಯ ಹೇಳಿ ಅವ್ರ ಖುಷಿನೂ ಹಾಳು ಮಾಡಬೇಡ ಕಣೆ. ಇಲ್ಲ ಪೂರ್ವಿ, ನಂದನ್ನವ್ರಿಗೆ ಎಲ್ಲ ಸತ್ಯ ತಿಳಿಸೋವರೆಗೂ ನಾನು ಸುಮ್ಕಿರಕ್ಕಿಲ್ಲ. ಅವ್ರನ್ನ ಗೊಂದರದಲ್ಲಿ ಸಿಲ್ಸೋಕ್ಕೆ ನನಗೂ ಇಷ್ಟ ಇಲ್ಲ ಕಣೆ. ನಂದನ್ನವ್ರಿಗೆ ನಾವಿಬ್ರು ಎಲ್ಲ ಸತ್ಯನೂ ಹೇಳೋಣ. ನಂದನ್ನವ್ರ ಸತ್ಯ ಹೇಳೋಕ್ಕೂ ಮುಂಚೆ ನಾನು ನೀನು ಒಂದು ನಿರ್ಧಾರ ತಗೋಬೇಕು ಪೂರ್ವಿ. ಇನ್ನು ಏನಕ್ಕ ನಿರ್ಧಾರ ಹತ್ತಿದ್ಯಾ? ನಾನು ಹಿಂಗೆ ಅವತ್ತೇ ಹೇಳಲಿಲ್ವಾ? ನಂದನ್ನವರು ನಿನ್ನ ಸ್ವಂತ, ಅವ್ರು ಹುಟ್ಟಿರೋದೇ ನಿನಗೋಸ್ಕರ. ನೀನು ನಂದನ್ನವ್ರ ಜೊತೆಲಿ ಬಾಳೋದೇ ನ್ಯಾಯ. ಇದರಲ್ಲಿ ಎರಡನೇ ಯೋಚನೆನೇ ಬೇಡ. ಇದು ನ್ಯಾಯ ಅಲ್ಲ ಕಣೆ, ನಿನಗಾಗ್ತಿರೋ ಅನ್ಯಾಯ. ಅಕ್ಕ, ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ಸರಿ, ಅದ್ಯಾವ್ರೇ ತೀರ್ಮಾನ ಮಾಡ್ಬಿಡ್ಲಿ, ನಂದನ್ನವ್ರ ಜೊತೆ ನೀನಿರ್ಬೇಕಾ ಇಲ್ಲ ನಾನಾ ಅಂತ. ಆಗ್ಲೇ ನಿನಗೆ ಸಮಾಧಾನ ತಾನೆ? ನೋಡಕ್ಕ, ಈ ಹೂವು ಆ ಕಡೆ ಬಿದ್ರೆ ನಂದನ್ನವ್ರ ಹೆಂಡತಿ ನೀನು ಅವ್ರ ಜೊತೆ ಇರಬೇಕು. ಅದೇ ಒಂದು ವೇಳೆ ಆ ಹೂವು ಈ ಕಡೆ ಬಿದ್ರೆ ನಿನ್ ಮಾತು ನಾನು ಕೇಳ್ತೀನಿ. ಸರಿನಾ? ಸರಿ. ಯಾವ್ರೆ, ಈ ಹೂವು ಪೂರ್ವಿ ಕಡೆನೆ ಬೀಳಪ್ಪ. ಯಾವ್ರೆ, ಅಪ್ಪಿ ತಪ್ಪಿನೂ ಹೂವನ್ನ ನನ್ನ ಕಡೆ ಬೀಳಿಸ್ಬೇಡ. ಅಕ್ಕನೇ ನಂದನ್ನವ್ರ ನಿಜವಾದ ಹೆಂಡತಿ. ನಿನ್ನ ನಿರ್ಧಾರನೂ ಅದೇ ಅಂತ ನನಗೆ ಗೊತ್ತು. ಅದನ್ನ ಅಕ್ಕನಿಗೆ ಮನವರಿಕೆ ಮಾಡಿಸೋದು ಯಾವ್ರೆ. ಪೂರ್ವಿ ಬೇಕಿದ್ರೆ ಬರ್ದಿಟ್ಕೋ, ಈ ಹೂವು ನಿನ್ನ ಕಡೆನೆ ಬೀಳ್ತೈತೆ. ಸಾಧ್ಯನೇ ಇಲ್ಲ ಅಕ್ಕ. ನೀನು ನಂದನ್ನವ್ರನ್ನ ಪ್ರೀತಿ ಮಾಡ್ತಾ ಇರೋದೇ ನಿಜ ಆದ್ರೆ, ನಂದನ್ನವ್ರಿಗೆ ನಿನ್ನ ಮೇಲಿರೋ ಪ್ರೀತಿನೇ ನಿಜ ಆಗಿದ್ರೆ, ಆ ಹೂವು ನಿನ್ನ ಕಡೆನೆ ಬೀಳ್ತೈತೆ. ಅವತ್ತು ಮದುವೆ ಮನೇಲಿ ನಡೆದಿದ್ದು ಏನು ಪದ್ಮಿನಿ? ಪದ್ಮಿನಿ, ನೀನೇ ಹೇಳಿದೆ ಅವತ್ತು ನೀನಲ್ಲಿ ಇರಲಿಲ್ಲ ಅಂತ. ಆದರೆ ಪೂರ್ವಿಯಾಗಿ ಗುಂಗಟ್ ಹಾಕೊಂಡಿದ್ಲು. ಅವಳು ಯಾಕೆ ನನ್ನ ಪಕ್ಕ ಮಂಟಪದಲ್ಲಿ ಕೂತಿದ್ಲು? ಪದ್ಮಿನಿ, 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 ನಿಜ ಹೇಳಿ ಪದ್ಮಿನಿ.
ಅವತ್ತು ನೀನು ಮುಹೂರ್ತಕ್ಕೆ ಮುಂಚೆ ಬಂದೆ ತಾನೆ. ನಾನು ತಾಳಿ ಕಟ್ಟಿದ್ದು ನಿಂಗೆ ತಾನೆ, ನಿಂಗೆ ತಾನೆ, ನಿಂಗೆ ಅಲ್ವಾ? ನಿಜ ಹೇಳು ಪದ್ಮಿನಿ, ನಿಜ ಹೇಳು ಪದ್ಮಿನಿ, ನಿಜ ಹೇಳು. ನಿನ್ನ ಕೇಳ್ತಾ ಇರೋದು ಇಬ್ಬರಲ್ಲೊಬ್ರು ಹೇಳಿ, ನಾನು ತಾಳಿ ಕಟ್ಟಿದ್ದು ಯಾರಿಗೆ? ಪದ್ಮಿನಿಗ ಇಲ್ಲ ಪೂರ್ವಿಕ? ಎದ್ದಕ್ಕಿದ್ದಾಗೆ ಎತ್ತ ಹೋದ ಅಂದರೆ ಎಲ್ಲಿಗೆ ಹೋದ? ಅದೇ ನಮಗೂ ಗೊತ್ತಾಗ್ತಿಲ್ಲ ಅಮ್ಮಾಜಿ. ಎಲ್ಲಿಗೆ ಏನು ಅಂತ ಒಂದು ಮಾತು ಕೂಡ ಹೇಳ್ದೆ ಹೊರಟೆ ಹೋದ. ಅವ್ನು ಬೆಳಗ್ಗೆಯಿಂದ ಏನೋ ಡಿಸ್ಟರ್ಬ್ ಆಗಿದ್ದಾನೆ ಅಮ್ಮಾಜಿ. ನಾನು ಮಾತಾಡ್ಸೋಣ ಅಂತ ಹೋದೆ, ಸರಿಯಾಗಿ ಮಾತಾಡಲಿಲ್ಲ. ಆಮೇಲೆ ಏನೋ ಕೇಳೋಣ ಅಂತ ಹೋದೆ, ಅದಕ್ಕೆ ನಾನು ಟೆನ್ಷನ್ನಲ್ಲಿದ್ದೀನಿ ಅಂತ ಹೇಳ್ದ. ನನಗೇನು ಅರ್ಥನೇ ಆಗ್ತಿಲ್ಲ. ಅದಕ್ಕೆ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಾ ಇದೆಯಾ? ಏನೋ ಕೆಲಸ ಇರುತ್ತೆ, ಹೋಗಿರ್ತಾನೆ ಅಷ್ಟೇ. ಅಷ್ಟೇ ಆಗಿದ್ರೆ ಸಮಾಧಾನ ಅಮ್ಮಾಜಿ. ಬೇರೆ ಏನಾದರೂ ಆದರೆ ಮಾತ್ರ. ಬೇರೆ ಏನಾದರೂ ಅಂದರೆ ಏನು ನಿನ್ನ ಮಾತಿನ ಅರ್ಥ? ಆಗಲ್ಲ ಅಮ್ಮಾಜಿ, ನಂದನ್ಗೆ ಅದು ಏನು ಸಮಸ್ಯೆ ಇತ್ತು? ಚಜ್ಜಲ, ಏನು ಹೇಳಬೇಕು ಅಂತಿದೆಯೋ ನೇರವಾಗಿ ಹೇಳಿ. ಅಮ್ಮಾಜಿ, ನಂದನ್ನು ಮದುವೆ ವಿಡಿಯೋ ನೋಡ್ತಿದ್ದ. ವಿಡಿಯೋಲಿ ಪದ್ಮಿನಿ ನೋಡಿದ ತಕ್ಷಣ ತುಂಬ ಡಿಸ್ಟರ್ಬ್ ಆಗಿ ಎದ್ದೊಟ್ಟೋದ. ನನಗನ್ಸುತ್ತೆ ನಂದನ್ ಮನ್ಸಿಗೆ ಏನೋ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ಕಾರಣ ಎಲ್ಲ ಆ ಪದ್ಮಿನಿನೇ. ಕ್ಷಮಿಸ್ಬಿಡೋದಿಲ್ಲ, ನನ್ನ ಕ್ಷಮಿಸ್ಬಿಡು, ಕ್ಷಮಿಸ್ಬಿಡು. ಕ್ಷಮಿಸ್ಬಿಡಿ, ಏನಾಯ್ತಪ್ಪಯ್ಯ? ನನ್ನ ಕ್ಷಮಿಸ್ಬಿಡಿ, ನನ್ನೆಲ್ಲ ಕ್ಷಮಿಸ್ಬಿಡಿ. ಪಾಪಿಡ, ನಮ್ಮನ್ನೆಲ್ಲ ಉಪವಾಸ ಇರಂಗ್ ಮಾಡ್ಬಿಟ್ಟೆ. ಪಾಪಿಡ, ಇವನ್ನ ಬೀದಿ ಬೀದಿ ಅಲ್ದ್ಬಿಟ್ಟೆ. ಅಂದು ಸಾಕಾಗೋಗ್ಬಿಟ್ಟು. ಈ ಊರಿನ ಜನ ಮನುಷ್ಯರೇ ಅಲ್ಲ, ಒಬ್ರಿಗೂ ಕರುಣೆ ಇರೋದೇ ಇಲ್ಲ. ಒಂದು ಸಣ್ಣ ಸಹಾಯನೂ ಮಾಡೋಕ್ಕಾಗಲಿಲ್ಲ. ಏನಾದರೂ ಮಾಡಿ ಕೆಲಸ ಗಿಟ್ಟಿಸ್ಕೊಳ್ಳವ ಅಂತ ಕಂಪ್ನಿ ಅಲ್ಲದೆ ಅಂಗಡಿಗಳಿಗೆ ಹೋದೆ, ಬೇಡ್ಕಂಡೆ ಒಂದು ಕೆಲಸ ಕೊಡ್ರಿ ಅಂತ. ಯಾರೂ ಕೊಡಲಿಲ್ಲ. ಒಂದು ಬೆಳಗಾಸು ಹುಟ್ಟಲಿಲ್ಲ. ಕೊನೆಗೆ ನಿಮ್ಮೆಲ್ಲರ ಹೊಟ್ಟೆಗೆ ಒಂದಿಡೀ ಕಡಲೆಪುರಿ ತರಕ್ಕೂ ಆಗಲಿಲ್ಲ ನನ್ನ ಕೈನಲ್ಲಿ. ಒಂದಿಡೀ ಕಡಲೆಪುರಿನೂ ತರಕ್ಕಾಗಲಿಲ್ಲ. ಇಲ್ಲ, ನನ್ನ ಟೈಮ್ ಚೆನ್ನಾಗಿಲ್ಲ. ರಾವ್ ಪಡ್ಕೊಂಡ್ಬಿಟ್ಟಿತ್ತು ನನಗೆ. ನನ್ನ ಟೈಮ್ ಚೆನ್ನಾಗಿಲ್ಲ. ಅಲ್ಲ, ನಮ್ಮೂರಿಗೆ ಹೆಂಗಿತ್ತೆ ನಾನು? ಬಡವೆ ಇರ್ಬೋದು, ಕೈ ತುಂಬ ಕೆಲಸ ಇತ್ತು, ಜೋಬ್ ತುಂಬ ದುಡ್ಡು. ನಿಮ್ಗೆ ಯಾರಿಗೂ ಒಂದಿಷ್ಟೇ ಹೆಚ್ಚು ಕಡಿಮೆ ಮಾಡ್ದಂಗೆ ನೋಡ್ಕೊಂಡಿದ್ದೆ ನಾನು. ನಿಮ್ಗೆ ಒಂದು ಸಣ್ಣ ನೋವು ಕೊಡ್ಲಿಲ್ಲ ನಾನು. ನನಗೆ ನಾನು ಮುಟ್ಟಿದ್ದೆಲ್ಲ ಮಣ್ಣಾಗ್ತಾ ಇದ್ದೆ. ಅರ್ಥ ಆಗ್ಬಿಡ್ತು ನನಗೆ. ನನ್ನ ಕೈಲಿ ಏನೂ ಆಗ್ತಾ ಇಲ್ಲ. ಸೋತಾಗ್ಬಿಟ್ಟೇನಿಲ್ಲ, ನಾನು ಸೋತಾಗ್ಬಿಟ್ಟೆ. ನನ್ನ ಕೈನಲ್ಲಿ ನಿಮ್ಮ ಒಟ್ಟಿಗೆ ಹಾಕಕ್ಕೆ ಒಂದು ಇಡೀ ಅಕ್ಕಿ ತರ ಯೋಗ್ಯ ತರ ಹಾಕಬಿಟ್ಟೆ ನಾನು. ಭಾಗ್ಯತೆನೂ ಕಳ್ಕೊಂಬಿಟ್ಟೆ ನಾನು. ಅಯ್ಯೋ ಅಣ್ಣಯ್ಯ, ಯಾಕಣೆಯ ಹಿಂಗೆಲ್ಲ ಮಾತಾಡ್ತೀಯ? ಕೆಲಸ ಸಿಕ್ಲಿಲ್ಲ ಅಂದ್ರೆ ನೀತಾನೆ ಯೋದ್ ಮಾಡ್ತೀಯ? ಅಷ್ಟಕ್ಕೆ ಹಿಂಗೆಲ್ಲ ಅಳ್ತಾರ ಹೇಳು? ಒಂದೊಂದು ಸಮಯನೇ ಹಂಗೆ ನಮ್ಮನ್ನ ಸ್ಯಾನೆ ಪರೀಕ್ಷೆ ಮಾಡ್ತೈತೆ. ಆಟಿಕೆಯ ಸೋಲು ಒಪ್ಕೊಳಕ್ ಆಯ್ತದ? ಬಿಡು, ನಡಿ ಮನೆ ಒಳಗೆ ಹೋಗು. ಇಲ್ಲ, ನಿಮ್ಗೆಲ್ಲ ಉಣ್ಣಕ್ಕೂ ಊಸಿ ಅಕ್ಕಿನಾದ್ರೂ ತರ್ಬೇಕಾಗಿತ್ತು ನಾನು. ಅದು ನನ್ನ ಕೈನಲ್ಲಿ ಆಗ್ಲಿಲ್ಲ. ನೋಡು, ನನ್ನ ಪುಟ್ಟನ ಮುಖ ಹೆಂಗ್ ಬಾಡೋಗೈತೆ ನೋಡು. ಬಸ್ಕೊಂಡ್ಬಿಟ್ಟೈತಲ್ಲ ನನ್ನ ಪುಟ್ಟ. ಅಯ್ಯೋ. ರಾತ್ರಿ
ತೊಂದರೆ ಆಗೈತೆ. ಆದರೂ ಪರವಾಗಿಲ್ಲ, ನಾನು ಬಸ್ ಹಿಡ್ಕೊಂಡು ಊರಿಗೆ ಹೊಂಟೋಯ್ತೀನಿ. ಎಲ್ರಿಗೂ ಎಲ್ಲ ಸತ್ಯ ಗೊತ್ತಾದ್ಮ್ಯಾಕು ನಾನು ಯಾವ ಮುಖ ಹೊತ್ಕೊಂಡಿಲ್ಲ ಇರಲಿ. ನಾನು ಇದ್ದಕ್ಕಿದ್ದಂಗೆ ಹೊಂಟೋದ್ರೆ ಅಕ್ಕನ ಎಲ್ಲರೂ ಯಾಕೆ ಯಾಕೆ ಅಂತ ಕೇಳ್ತಾರೆ. ಆದರೂ ಪರವಾಗಿಲ್ಲ, ನಾನು ಮಾತ್ರ ಮತ್ತೆ ಆ ಮನೆಗೆ ಹೋಗೋಕ್ಕಿಲ್ಲ. ಅಯ್ಯೋ ಬಿಡ್ರಿ, ಆಗಿದೆ ಆಗೋಯ್ತು. ಹಿಂಗ್ ಬೀದಿನಾಗ ನಿಂತ್ಕೊಂಡು ಪಂಚಾಯತಿ ಮಾಡಿದ್ರೆ ಜನ ನೋಡ್ತಾರೆ, ಸುಮ್ಮನೆ ಕಷ್ಟ. ಬನ್ನಿ ಹೋಗೋಣ. ಹೌದಣ್ಣ, ಯಾರು ಏನೋ ಹೊತ್ತು ಮಾಡುವ ದೇವರಿದ್ದಾನೆ. ನಡಿ ನಡಿ ಒಳಗೆ. ಅವ್ವ, ಈಗ ತಿನ್ನಕ್ಕೆ ಏನು ಇಲ್ವಲ್ಲವ್ವ, ಈಗ ಏನು ಮಾಡೋದು? ಅದಕ್ಕೆ ನಮಗೆಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಪಾಪ ಈ ಮಗಿಗಾದ್ರೂ ಒಂದಿಡಿ ಅಕ್ಕಿ ಇದ್ರೆ. ಹೆದರ್ಕೋಬೇಡಿ, ಏನೋ ಉಳ್ದಿದ್ದು ಪಳ್ದಿದ್ದು ಎಲ್ಲ ಸೇರಿಸಿ ಏನೋ ಒಂದು ಮಾಡ್ತೀನಿ. ಪೂರ್ವಿ, ಎಲ್ಲಿ ಹೋಗಿದೆ? ರಾತ್ರಿ ಆಗಿದೆ. ಅದು ಒಬ್ಬಳೇ ಬಂದಿದ್ಯಾ? ಅದು ದೇವಸ್ಥಾನಕ್ಕೆ. ದೇವಸ್ಥಾನಕ್ಕೆ ಹೋಗ್ತಿದ್ಯಾ? ಅಲ್ಲ, ನೀನು ಒಬ್ಬಳೇ ಯಾಕೆ ಬಂದೆ? ಜೊತೆಲಿ ಯಾರನ್ನಾದ್ರೂ ಕರ್ಕೊಂಡು ಬರಬೇಕು ತಾನೇ? ಬೆಂಗಳೂರು ನಿನಗೆ ಹೊಸ್ತು, ಹೀಗೆಲ್ಲ ಒಬ್ಬೊಬ್ಬಳೇ ಓಡಾಡ್ಬಾರ್ದಮ್ಮ. ಸರಿ ಬಾ, ಕಾರತ್. ಅಯ್ಯೋ, ನಾನು ಹಿಂಗೆ ಹೊಂಟಾಗ ಅಮ್ಮಾಜಿನೇ ನನ್ನ ಎದುರುಗಡೆ ಬರಬೇಕಿತ್ತ. ಈಗ ಏನಪ್ಪ ಮಾಡೋದು? ಬರೋಕ್ಕಿಲ್ಲ ಅನ್ನಂಗೂ ಇಲ್ಲ. ಈಗ ನಾನು ಮತ್ತೆ ಇವ್ರ ಮನೆಗೆ ಹೋಗ್ಬೇಕಾ? ಯಾಕಮ್ಮ, ಏನಾಯ್ತು? ಕಾರ್ ಹತ್ತು. ಇದ್ಯಾಕೆ ಈ ಬ್ಯಾಗ್ ತಂದಿದ್ಯಾ ದೇವಸ್ಥಾನಕ್ಕೆ? ಅಮ್ಮಾಜಿ, ಅದು ನಾನು ಊರಿಗೆ ಏನಾದರೂ ಕಳಿಸೋದಿತ್ತಾ? ಯಾರಿಗಾದ್ರೂ ಹೇಳಿದ್ರೆ ಕಳಿಸ್ತಿದ್ರು. ನೀನು ಯಾಕೆ ದೇವಸ್ಥಾನಕ್ಕೆ ಈ ಬ್ಯಾಗ್ ತಂದಿದ್ಯಾ? ಸರಿ ಬಾ, ಮನೆಗೆ ಹೋಗೋಣ ಬಾ. ನನ್ನವರೇ ಎಲ್ಲಿ ಹೋಗ್ತಿದ್ದೀರಾ? ನಿಂತ್ಕೊಳ್ಳಿ. ನೀವು ಹಿಂಗೆ ಬೇಜಾರಲ್ಲಿ ಹೋಗ್ಬೇಡಿ, ನನಗೆ ಭಯ ಆಗ್ತೈತೆ. ಪ್ಲೀಸ್ ನನ್ನ ಫಾಲೋ ಮಾಡಬೇಡ. ನಿನ್ನ ಜೊತೆ ಮಾತಾಡಕ್ಕೆ ನನಗಿಷ್ಟ ಇಲ್ಲ. ಕೋಪ ಮಾಡ್ಕೋಬೇಡಿ ನಂದನವರೇ. ಕೊಟ್ಟ ಮಾತಕ್ಕೆ ತಪ್ಪಿ ನನ್ನ ಪ್ರೀತಿಗೆ ವಂಚನೆ ಮಾಡಿರೋ ನಿನ್ನ ಹತ್ರ ನನಗೇನು ಮಾತೆ? ಗೆಟ್ ಲಾಸ್ಟ್. ಹಂಗೆ ಹೇಳ್ಬೇಡಿ. ನಾನು ನಿಮಗೆ ಯಾವ ವಂಚನೆನೂ ಮಾಡಿಲ್ಲ ನಂದನವರೇ. ನಾನು ನಿಮ್ಮ ಹತ್ರ ಎಲ್ಲ ಪೂರ್ತಿಯಾದ ವಿಷಯ ಹೇಳ್ತೀನಿ. ಆಮೇಲೆ ಬೇಕಿದ್ರೆ ನೀವು ಏನು ಬೇಕಾದ್ರೂ ನಿರ್ಧಾರ ತಗೊಳ್ಳಿ ನಂದನವರೇ. ಅವತ್ತು ನಾನು ನಿಮ್ಮ ಹತ್ರ ಒಕ್ಕೆ ಕೇಳಿದೆ, ಆದರೆ ನಿಮಗೆ ನೆನಪಿಲ್ಲ ಅನ್ಸುತ್ತೆ. ನೆನಪಿಸ್ಕೊಳ್ಳಿ. ಅದೇ ಅಪ್ಪ ಹತ್ರ ಹೇಳಿದೆ ತಾನೇ ನಾನು ನಿನ್ನಿಂದ ಬರಬೇಡ ಅಂತ. ಜಸ್ಟ್ ಲೀವ್ ಮೀ ಅಲೋನ್. ಇಲ್ಲ ನಂದನವರೇ, ನಾನು ನಿಮಗೆಲ್ಲ ಹೇಳಲೇಬೇಕು. ಅವತ್ತು ನಿಮ್ಮ ಒಕ್ಕೆ ಸಿಕ್ಕಿದ ಮೇಲೆ ನಾನು ಹೋಗಿದ್ದು. ಆದರೆ ಅಲ್ಲಿಗೆ ಹೋದ್ಮೇಲೆ ಆ ಕೆಟ್ಟ ಶೋಭರಾಜು ನನ್ನ ಮೋಸ ಮಾಡ್ದ. ವಾಪಸ್ ತಪ್ಪಿಸ್ಕೊಂಡು ಬರೋಕ್ಕೂ ಬಿಡ್ಲಿಲ್ಲ ಅವನು. ಅಲ್ಲಿಂದ ಹೇಗೋ ಕಷ್ಟಪಟ್ಟು ತಪ್ಪಿಸ್ಕೊಂಡು ಬರೋಷ್ಟರಲ್ಲಿ ಈ ಮದುವೆನೇ ಮುಗ್ದೋಗಿತ್ತು ನಂದನವರೇ. ನೀನು ಆಡ್ತಿರೋ ಮಾತು ಏನಾದರೂ ಅರ್ಥ ಇದೆಯಾ? ಈಗಲೂ ನೀನು ಹೋಗಿದ್ದೇ ಸರಿ ಅಂತ ಸಾಧಿಸ್ತಿದ್ಯಾ ಹೊರತು ನೀನು ಹೋಗಿದ್ರಿಂದ ಆಗಿದ್ದ ಪರಿಣಾಮದ ಬಗ್ಗೆ ಚೂರು ಪಶ್ಚಾತ್ತಾಪನಿಲ್ಲ ಅಲ್ವಾ? ಅಲ್ಲ, ಅದು ನಿನ್ನ ಹತ್ರ ಮಾತಾಡ್ತಿದ್ದೀನಲ್ಲ ನಾನು. ನನಗೆ ಬುದ್ಧಿ ಇಲ್ಲ.